ತಿಪಟೂರಿನಲ್ಲಿ ಇಂದು ಸಹಾಯಕ ಚುನಾವಣಾ ಅಧಿಕಾರಿಗಳಿಂದ 2024ರ ಲೋಕಸಭಾ ಚುನಾವಣೆಯ ಹೋಮ್ ವೋಟಿಂಗ್ ಬಗ್ಗೆ ಪತ್ರಿಕಾಗೋಷ್ಠಿ ನಡೆಸಲಾಯಿತು. 2024ರ ಲೋಕಸಭಾ ಸಾರ್ವತ್ರಿಕ ಚುನಾವಣೆಯು ಪ್ರಾರಂಭವಾಗಿದ್ದು 13/4/2024ರಿಂದ 18/4/2024ರವರೆಗೆ ಹೋಮ್ ವೋಟಿಂಗ್ ಪ್ರಾರಂಭವಾಗುತ್ತದೆ. ತಿಪಟೂರು ತಾಲೂಕಿನಲ್ಲಿ ಸೀನಿಯರ್ ಸಿಟಿಜನ್ ವೋಟರ್ಸ್ 85 ವರ್ಷ ಮೇಲ್ಪಟ್ಟವರು 2356 ಜನ ಇರುತ್ತಾರೆ. ಇದರಲ್ಲಿ 29 ಜನ ನಾವು ಮನೆಯಲ್ಲಿಯೇ ವೋಟ್ ಮಾಡುತ್ತೇವೆ ಎಂದು ಆಪ್ಟ್ ಮಾಡಿಕೊಂಡಿರುತ್ತಾರೆ. ಮತ್ತೆ ವಿಶೇಷ ಚೇತನರು 2315 ಜನ ಇರುತ್ತಾರೆ. ಇದರಲ್ಲಿ 81 ಜನ ನಾವು ಮನೆಯಲ್ಲಿಯೇ ವೋಟ್ ಮಾಡುತ್ತೇವೆ ಎಂದು ಆಪ್ಟ್ ಮಾಡಿಕೊಂಡಿರುತ್ತಾರೆ. ಒಟ್ಟಾರೆ 300 ಜನ ನಾವು ಮನೆಯಲ್ಲೇ ವೋಟ್ ಮಾಡುತ್ತೇವೆ ಎಂದು ಆಪ್ಟ್ ಮಾಡಿಕೊಂಡಿರುತ್ತಾರೆ. ಹಾಗಾಗಿ ನಾವು 4 ಸಿಬ್ಬಂದಿಗಳ ತಂಡವನ್ನು ಮಾಡಿಕೊಂಡು 12 ರೂಟ್ಗಳನ್ನು ಸಿದ್ಧಪಡಿಸಿಕೊಂಡಿರುತ್ತೇವೆ ಮತ್ತು 19ನೇ ತಾರೀಕಿನಿಂದ 21ನೇ ತಾರೀಕಿನವರೆಗೆ ಎಸೆನ್ಷಿಯಲ್ಸ್ ಅಂದರೆ ಡಾಕ್ಟರ್ಸ್, ಪ್ರೆಸ್, ರಿಪೋರ್ಟರ್ಸ್ ಹೀಗೆ ಇನ್ನು ಮುಂತಾದ ಎಸೆನ್ಷಿಯಲ್ ವರ್ಕ್ ಮಾಡುವವರಿಗೆ ಪೋಸ್ಟಲ್ ಬ್ಯಾಲೆಟ್ ಮುಖಾಂತರ ಡಿಸಿ ಕಚೇರಿಯಲ್ಲಿ ಮತ ಚಲಾವಣೆಗೆ ಅವಕಾಶ ನೀಡಲಾಗಿದೆ ಎಂದು ಸಹಾಯಕ ಚುನಾವಣಾ ಅಧಿಕಾರಿ ಹಾಗೂ ತಿಪಟೂರು ಉಪಯುಗ ಅಧಿಕಾರಿ ಸಪ್ತಶ್ರೀ ಮತ್ತು ತಹಸೀಲ್ದಾರ್ ಪವನ್ ಕುಮಾರ್ ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು. 13ನೇ ತಾರೀಕು ಏಪ್ರಿಲ್ 2024ರಿಂದ 18/4/2024ರವರೆಗೆ ನಾವು ಹೋಮ್ ವೋಟಿಂಗ್ ಪ್ರಾಸೆಸ್ನ ಮಾಡ್ತೇವೆ. ನಮ್ಮ ತಾಲೂಕು ತಿಪಟೂರು LAC 129ಗೆ ಸಂಬಂಧಿಸಿದಂತೆ ನಮ್ಮಲ್ಲಿ ಸೀನಿಯರ್ ಸಿಟಿಸನ್ 85+ ವೋಟರ್ಸ್ ಬಂದು ನಮ್ಮಲ್ಲಿ 2356 ಇರ್ತಾರೆ. ಅದರ 2356 ಜನ ಸೀನಿಯರ್ ಸಿಟಿಸನ್ಸ್ 85 ವರ್ಷದ ಮೇಲ್ಪಟ್ಟವರು ಇದ್ದಾರೆ ಅಂತ ಐಡೆಂಟಿಫೈ ಮಾಡಿಕೊಂಡಿದ್ದೇವೆ. ಅದರಲ್ಲಿ ನಮಗೆ ಹೋಮ್ ವೋಟಿಂಗ್ ಆಪ್ಟ್ ಮಾಡ್ಕೊಂಡಿರೋರು, ನಾವು ಮನೆಯಲ್ಲಿ ವೋಟ್ ಮಾಡ್ತೀವಿ ಅಂತ ಆಪ್ಟ್ ಮಾಡಿರೋರು 219 ಜನ ಆಪ್ಟ್ ಮಾಡ್ಕೊಂಡಿದ್ದಾರೆ ನಮಗೆ ಈಗ. ಆಮೇಲೆ ಇನ್ನು AVPWD ವಿಶೇಷ ಚೇತನರಿಗೆ ಸಂಬಂಧಿಸಿದಂತೆ ನಮ್ಮ ತಾಲೂಕಿನಲ್ಲಿ 2315 ನಮ್ಮ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ಇದ್ದಾರೆ. ಅದರಲ್ಲಿ 81 ಜನ ಹೋಮ್ ವೋಟಿಂಗನ್ನು ಮನೆಯಲ್ಲಿ ವೋಟ್ ಮಾಡ್ತೇವೆ ಅಂತ ಹೇಳಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಒಟ್ಟಾರೆ ನಮಗೆ 300 ಜನ ಹೋಮ್ ವೋಟಿಂಗಿಗೆ ಆಪ್ಟ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ 300 ಜನ ಹೋಮ್ ವೋಟಿಂಗ್ ಆಪ್ಟ್ ಮಾಡ್ಕೊಂಡಿದ್ದಾರೆ. ಈ ಸಂಬಂಧವಾಗಿ ನಮ್ಮ ಸಿದ್ಧತೆಯಲ್ಲಿ 4 ತಂಡಗಳನ್ನ ಮಾಡ್ಕೊಂಡಿದ್ದೇವೆ. ನಾವು 12 ರೂಟ್ಗಳನ್ನ ಐಡೆಂಟಿಫೈ ಮಾಡ್ಕೊಂಡಿದ್ದೇವೆ. ಸೊ 13ರಿಂದ ನಾಳೆಯಿಂದ ನಮಗೆ ಹೋಮ್ ವೋಟಿಂಗ್ ಪ್ರಾಸೆಸ್ ನಾವು ಶುರು ಮಾಡ್ತೀವಿ. ಇನ್ನು ಎಸೆನ್ಷಿಯಲ್ ವೋಟರ್ಸ್ ಅಂತ ನಾವೇನು ಐಡೆಂಟಿಫೈ ಮಾಡಿರ್ತೀವಿ, ನಮ್ಮ ತಾಲೂಕಲ್ಲಿ 100 ಜನ ಎಸೆನ್ಷಿಯಲ್ ವೋಟರ್ಸ್ ಇದ್ದಾರೆ. ಅವರಿಗೆ ಕೂಡ ನಾವು ದಿನಾಂಕ 19 ಏಪ್ರಿಲ್ 2024ರಿಂದ 21 ಏಪ್ರಿಲ್ 2024ರವರೆಗೆ ಮತ ಚಲಾವಣೆಗೆ ಅದು ಜಿಲ್ಲಾಧಿಕಾರಿಗಳ ಕಚೇರಿ ಪೋಸ್ಟಲ್ ಬ್ಯಾಲೆಟ್ ಅಲ್ಲಿ ಒಂದು ಕಡೆ ಅವಕಾಶ ಮಾಡಿಕೊಡ್ತಾರೆ. ಎಸೆನ್ಷಿಯಲ್ ಸರ್ವಿಸ್ ಅವರು ಅಲ್ಲಿ ಹೋಗಿ ಅವರು ಮತ ಚಲಾವಣೆ ಮಾಡಬೇಕಾಗ್ತದೆ. ಇನ್ನು ನಮ್ಮಲ್ಲಿ APR